ಗೈಸ್ ವೆಲ್ಕಮ್ ಟು ಅವರ್ ಚಾನಲ್. ಇವತ್ತೇನ್ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಇದೆ ಇದು ಬಂದ್ಬಿಟ್ಟು ರಾಮನ್ ನೂಡಲ್ಸ್ ರಾಮಿಯನ್ ನೂಡಲ್ಸ್. ಇದನ್ನ ಕುಕ್ಕಿಂಗ್ ಮಾಡ್ಬಿಟ್ಟು ತಿನ್ಬಿಟ್ಟು ನೋಡ್ತೀವಿ ಹೆಂಗಿದೆ ಅಂತ ಹೇಳೋದು. ನಮಗ್ ಸೆಟ್ ಆಗುತ್ತಾ ಇಲ್ವಾ, ನಾವು ತಿನ್ಬೋದಾ ಹೆಂಗಿರುತ್ತೆ ಅಂದ್ರೆ ಇಂಡಿಯನ್ಸ್ ಫ್ಲೇವರ್ ಇಷ್ಟ ಆಗುತ್ತಾ ಇಲ್ವಾ ಅನ್ನೋ ತರ. ಇದೇ ಫಸ್ಟ್ ಟೈಮ್ ತಿಂತಾ ಇರೋದು, ಇದುವರೆಗೂ ತಿಂದಿಲ್ಲ ಇದೆಲ್ಲ. ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಐತೆ ನೂಡಲ್ಸ್, ಅದ್ ಬಿಟ್ಮೇಲೆ ಇಲ್ಲ ಐತೆ ನೋಡಿ ಜಿಂಜರ್ ಮತ್ತೆ ಮೊಟ್ಟೆ, ಗಾರ್ಲಿಕ್, ಈರುಳ್ಳಿ, ಟೊಮೆಟೊ ಮತ್ತೆ ಚಿಕನ್ ಮತ್ತೆ ಕೊತ್ತಂಬರಿ ಅಷ್ಟೇ. ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಓಕೆನಾ? ಮಾಡ್ತಾ ಇದೀವಲ್ಲ, ಟೇಸ್ಟ್ ನಮಗ್ ಸೆಟ್ ಆದ್ರೆ ಓಕೆ, ಸೆಟ್ ಆಗಿಲ್ಲ ಅಂದ್ರೆ ಅದಕ್ಕೆ ತಾನೇ ಟ್ರೈ ಮಾಡ್ತಾ ಇರೋದು. ಅದು ಲೈನ್ ಆಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ವಾಟರ್ ಬಾಯ್ಲ್ ಮಾಡ್ಬಿಟ್ಟು ಆಮೇಲೆ ಮ್ಯಾಗಿಗೆ ಏನೆಲ್ಲ ಇದು ಮಾಡಿರ್ತೀವಿ ಗೊತ್ತಾ, ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಅದ್ರಲ್ಲಿ ಹಾಕ್ಬೇಕು. ಆಮೇಲೆ ಬಾಯ್ಲ್ ಮಾಡ್ಕೊಳ್ಳೋಣ ಬನ್ನಿ. ಇದೇನ್ರಲ್ಲಿ ಹಾಕ್ಲಿ? ಅದ್ರಲ್ಲ ಉಪ್ಪು ಖಾರ ಮಚ್ಚ ಹಾಕಿದೆ, ಉಪ್ಪು ಲೈಟ್ ಆಗಿ ಹಾಕಿದ್ದೀನಿ. One eternity later. ಫೈನಲಿ ರಾಮಿಯನ್ ನೂಡಲ್ಸ್ ರೆಡಿ ಆಗಿದೆ. ಸೊ ನಮ್ಮ ಮಚ್ಚ ತಗೊಂಬರ ಮಚ್ಚ. ಸೊ ಈ ತರ ಐತೆ. ಇದೇನ್ ಹಿಂಗ್ ಮಾಡಿಕ್ಬಿಟ್ಟಿದ್ಯಾ? ಒಂದ್ಸತಿ ನೋಡ್ಬಿಟ್ರಪ್ಪ ನೀವೇ, ಹಿಂಗಿರುತ್ತೆ ಇದೆಲ್ಲ. ಓಕೆ, ಚೆನ್ನಾಗಿ ಮಾಡಿದ್ಯಾ. ಸ್ಪೂನ್ ಎಲ್ಲಿ ಮಚ್ಚ? ಇದ್ರಲ್ಲೇ ಒಂದು ಟ್ವಿಸ್ಟ್ ಮಚ್ಚ. ಏನು? ಏನಿಲ್ಲ, ಇದು ಸ್ಪೂನ್ ಅಲ್ಲಿ ತಿನ್ನಲ್ಲ. ರಾಮಿಯನ್ ಯಾವ ಸ್ಟೈಲ್ ಅಲ್ಲಿ ತಿಂತಾರೋ ಅದೇ ಸ್ಟೈಲ್ ಅಲ್ಲಿ ತಿಂತೀವಿ. ಇದ್ರಲ್ಲೇ ತಿನ್ನೋದು ಅಪ್ಪ. ಮತ್ತೆ ಈ ನೂಡಲ್ಸ್ ತಿನ್ನೋರು, ಆಸೆ ಬೀಳೋರು ಈ ಸ್ಟಿಕ್ ಅಲ್ಲಿ ತಿನ್ನೋಡಿ, ಚೆನ್ನಾಗಿರುತ್ತೆ. ಟ್ರೆಡಿಷನಲ್ ಆಗಿ ತಿನ್ಬೇಕು ಮಚ್ಚ. ಇವಾಗ ಇದೇ ಚಾಲೆಂಜ್. ಈ ಚಾಪ್ ಸ್ಟಿಕ್ ಅಲ್ಲಿ ನೀನ್ ಫುಲ್ ತಿನ್ಬಿಟ್ರೆ, ಈ ಫುಲ್ ಬೌಲ್ ತಿನ್ಬಿಟ್ರೆ, ಯಾವ ಡಿಶ್ ಹೇಳ್ತೀಯ ಅದೇ ಡಿಶ್ ಮಾಡ್ಕೊಡ್ತೀನಿ. ಚಾಲೆಂಜ್ ನೋಡೋಣ. ಅದಕ್ಕೆ ನೀನು ಕೊಟ್ಟಿದ್ದಪ್ಪ. ಇವಾಗ ನೋಡ್ ಮಚ್ಚ, ಇಲ್ಲಿ ನೋಡು. ಏನಿಲ್ಲಪ್ಪ, ಹಿಂಗ್ ಹಿಡ್ಕೋ, ಹಿಂಗ್ ಹಿಡ್ಕೋ. ಓಕೆನಾ? ಹಿಂಗ್ ತಿರುಗಿಸ್ಕೋ. ಇಲ್ಲ ನೋಡು, ಅದು ಕರೆಕ್ಟ್ ಆಗಿ ಹಿಡ್ಕೋಬೇಕು. ನಾನ್ ಕರೆಕ್ಟ್ ಆಗಿ ಹಿಡ್ಕೊಳ್ತಿದ್ದೀನಪ್ಪ. ನೀನ್ ಇವಾಗ ಫುಲ್ ಆಗಿ ತಿನ್ಬೇಕು. ಫುಲ್ ಬೌಲ್ ಚಾಪ್ ಸ್ಟಿಕ್ ಅಲ್ಲಿ, ವಿತೌಟ್ ಚೀಟಿಂಗ್. ಏನ್ ಕೈ ಮಾತ್ರ ತಿರುಗ್ತೈತೆ. ಏನು ಟೇಸ್ಟ್ ಹೆಂಗೈತೆ? ಟೇಸ್ಟ್ ಚೆನ್ನಾಗೈತೆ, ಸ್ಪೈಸಿನೇ ಇಲ್ಲ. ಅದೇ ಮುಂಚ ಇದು ನಾರ್ಮಲ್ ರಾಮನ್ ನೂಡಲ್ಸ್ ಅಲ್ವಾ? ರಾಮನ್ ಯಾವ್ದಿದು? ರಾಮನ್ ಬೇರೆ ನೂಡಲ್ಸ್ ಇದೆ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ರಾಮಿಯನ್ ಇದು. ರಾಮಿಯನ್ ನೂಡಲ್ಸ್ ಇದು. ಅದಕ್ಕೆ ಹಿಂಗಿರೋದು. ಓಕೆನಾ? ಸ್ಪೈಸಿ ಅಷ್ಟೊಂದಿರಲ್ಲ, ನಾರ್ಮಲ್ ಮ್ಯಾಗಿ ತರಾನೆ. ನನ್ಗೇನೋ ಪ್ಯಾಕೆಟ್ ಅಲ್ಲಿ ಮಸಾಲ ಕಮ್ಮಿ ಕೊಡ್ತವ್ರ, ಇಲ್ಲಾಂದ್ರೆ ಇನ್ನೊಂದ್ ತರಾನು ಇದನ್ನ ಪ್ರಿಪೇರ್ ಮಾಡ್ತಾರೆ ಮಚ್ಚ. ಬರೀ ಶುಂಠಿ ಬೆಳ್ಳುಳ್ಳಿ ಸೈಡ್ ಅಲ್ಲಿ ಇಟ್ಬಿಟ್ಟು ಮಸಾಲ ಮಿಕ್ಸ್ ಮಾಡ್ಬಿಟ್ಟು, ಕುದೀತಿರೋ ಎಣ್ಣೆನ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಬಿಟ್ಟು, ನೂಡಲ್ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ. ಅದ್ರಲ್ಲಿ ಬೇಕಾದ್ರೆ ಸ್ಪೈಸಿ ಇರ್ಬೋದು. ಇದು ಒಂಥರ ಸೂಪೀಸ್ ಟ್ಯಾಂಗಿ ಟೈಪ್ ಮಾಡಿದೀನಿ. ಬೇಕಾದ್ರೆ ನಮ್ ಕೈಯಲ್ಲಿ ಇರುವಾಗ ನಾವು ಇದು ಟ್ರೈ ಮಾಡ್ಬೋದು. ಯಾವ್ದು ಹೇಳು? ಎಕ್ಸ್ಟ್ರಾ ಸ್ಪೈಸಿ ಆಡ್ ಮಾಡ್ಕೋಬಹುದು, ಪೆಪ್ಪರ್ ಆಡ್ ಮಾಡ್ಕೋಬಹುದು. ಅವಾಗ ನಮ್ ಇಂಡಿಯನ್ ರಾಮನ್ಸ್ ಆಗ್ಬಿಡುತ್ತೆ ಇದು. ಈ ಚಿಕನ್ ಪೀಸ ಮಸ್ತ್ ಐತೆ ಮುಂಚೆಲ್ಲ ಇಲ್ಲ ಅನ್ಸುತ್ತೆ ಸ್ವಲ್ಪ. ಅದೇ ಹೇಳಿಲ್ವಾ ನಾನು, ಆ ತರ ಪ್ರಿಪೇರ್ ಮಾಡಿದ್ರೆ ಓಕೆ. ಆಫ್ ಬಾಯ್ಲ್ ಅದು ಹಂಗೆ ಇರುತ್ತೆ ರಾಮನ್ ಅಲ್ಲಿ. ಆಫ್ ಬಾಯ್ಲ್ಡ್ ಎಗ್ ಇಲ್ಲ ನೋಡಿ. ಇದು ತಿನ್ನೋದೇ ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ನನಗೆ ಇವಾಗ. ನನ್ಗೇನೋ ಈಸಿ ಐತಪ್ಪ. ಎಲ್ಲರೂ ನೀನ್ ತಿಂತಿರೋದು ಕರೆಕ್ಟ್ ಆಗಿಲ್ಲ. ಅದ್ ಮಾಡೋಣ ನೆಕ್ಸ್ಟ್ ವಿಡಿಯೋದಾಗ. 3x ಸ್ಪೈಸಿ ವಿಡಿಯೋನ. ಯಾವ್ದು ಇದು? ಹೌದು ಮಚ್ಚ, ಇಲ್ಲಿಂದ ಎತ್ಕೊಂಡು ತಿನ್ನಕ್ಕೆ ಆಗ್ತಿಲ್ಲ. ತಿನ್ನು ಗೊತ್ತಾಗುತ್ತೆ. ಆಹಾ, ಈ ಮೊಟ್ಟೆ ಹಿಡ್ಕೊಳ್ಳೋದು ದೊಡ್ಡ ಕಷ್ಟ ಆಗ್ಬಿಟ್ಟೈತೆ. ನಾನು ಹಿಡ್ಕೊಂಡೆ ಚುಚ್ಬಿಟ್ಟು ತಿಂದ್ಬಿಡ್ತೀನಿ ನಾನು. ಏನಕ್ಕೋ ಮೊಟ್ಟೆ ಹೊಡೆದಾಕ್ಬಿಟ್ಟಿದ್ಯಾ? ಹೊರಟೋಯ್ತು ತಗೋವಾಗ. ಎತ್ಕೊಂಡು ತಿನ್ಬೇಕಪ್ಪ. ಇದು ಒಂದ್ ಲೆಫ್ಟ್ ರೈಟ್ ಎಲ್ಲೆಲ್ಲ ಹೋಗ್ತೈತೆ. ಇಲ್ಲೊಂದು ನಂದೆ, ನಾನು ಅವಾಗ್ಲೇ ಕರೆಕ್ಟ್ ತಿಂತಾ ಇದ್ದೆ. ನಾನೇ ಖಾಲಿ ಮಾಡ್ಬಿಟ್ಟೆ ಮಚ್ಚ. ಇದು ಹಿಡ್ಕೊಂಡೇ ಇಲ್ಲ ಇದುವರೆಗೂ ನಾನು. ಇದೇ ಫಸ್ಟ್. ನಾನು ಇದೆ ಮಚ್ಚ ಫಸ್ಟ್ ಟೈಮು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಆವರೇಜ್ ಐತೆ ಅಷ್ಟೇ.
ನಮ್ಮ ಮಸಾಲ ಸ್ಪೈಸಿ ತರ ಇಲ್ಲ. ಟೇಸ್ಟ್ ಏನು ಅಷ್ಟೊಂದಿಲ್ಲ, ಆವರೇಜ್ ಆಗೈತೆ. ನೋಡ್ಕೊಂಡು ತಿನ್ಬೋದು, ಪ್ರಾಬ್ಲಮ್ ಇಲ್ಲ. ಟ್ರೈ ಮಾಡೋದಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಲ್ಲ ಅಕ್ಷಯ್, ಅಲ್ಲಿ ಒಂದು ಶಾಪಿಗೆ ಹೋಗಿದ್ನಲ್ಲ ಇದು ಬೈ ಮಾಡ್ಕೊಂಡು ಬರಕ್ಕೆ, ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಐತೆ. ಬೇಜಾನ್ ವಿಡಿಯೋಸ್ ನೋಡಿರ್ತೀವಿ ನಾವು, ಏನ್ ಅನ್ಕೊಂಡಿರ್ತೀಯ ಅದೇ ತರ ನಮ್ಮ ಮನೇಲಿ ಪ್ರಿಪೇರ್ ಮಾಡಿದ್ರೆ ಅದೇ ತರ ಬರುತ್ತಾ, ಟೇಸ್ಟ್ ಬರುತ್ತಾ? ಅಂದ್ರೆ ಏನೋ ತಿಂದಿಲ್ದಿರೋ ಫುಡ್ಸ್ ನ ತಂದ್ಬಿಟ್ಟು ಟ್ರೈ ಮಾಡೋಣ ಅಂತ. ಹೌದು, ಕುಕ್ ಮಾಡ್ಬಿಟ್ಟು ನಾವೇ ಪ್ರಿಪೇರ್ ಮಾಡ್ಬಿಟ್ಟು ನಾವೇ ತಿನ್ನೋ ತರ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಮ್ಮ ಚಾನೆಲ್ಗೆ. ಹೊಸ ಕಂಟೆಂಟ್, ಹೊಸ ವಿಡಿಯೋದಲ್ಲಿ ಬರ್ತೀವಿ. ಹಂಗೂ ನೆಕ್ಸ್ಟ್ ವಿಡಿಯೋ ಯಾವ್ದಾನ ಇಂಥದ್ರ ಮೇಲೆ ಮಾಡಬೇಕು, ನೆಕ್ಸ್ಟ್ ಈ ಫುಡ್ ಟ್ರೈ ಮಾಡು ಅಂತ ಕಮೆಂಟ್ ಮಾಡಿದ್ರು ನಾವು ಅದು ಮಾಡ್ತೀವಿ, ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ನಮ್ಮ ಪ್ಲಾನ್ ಇರೋದು ನೆಕ್ಸ್ಟ್ 3x ಸ್ಪೈಸಿ ನೂಡಲ್ಸ್ ಟ್ರೈ ಮಾಡೋಣ ಅಂತ. ಸೊ ನೋಡೋಣ, ಕಮೆಂಟ್ಸ್ ಯಾವ್ದಾದ್ರು ಬಂದ್ರೆ ಅದು ಮಾಡ್ತೀವಿ, ಇಲ್ಲಾಂದ್ರೆ 3x ಸ್ಪೈಸಿ ನೂಡಲ್ಸ್ ನೆಕ್ಸ್ಟ್ ವಿಡಿಯೋ. ಬಟ್ ಇದ್ರಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದೇ ಇದು 2 ಕಡ್ಡಿ. ಅದಕ್ಕೆ ಮತ್ತೆ ಹುಡ್ಕೊಂಡು ತಂದಿರೋದು. ಕಡ್ಡಿ ಅಳ್ಳಾಡ್ಸೋದು ಇಷ್ಟೊಂದು ಕಷ್ಟ ಅಂತ ಗೊತ್ತಿದ್ದಿಲ್ಲ. ಸುಮ್ಮನೆ ಹೇಳ್ಬೋದು ಬಾಯಿ ಮಾತಿಗೆ. ನನ್ನ ಕೈಯಲ್ಲಿ ಆಗಲ್ಲ. ಫುಲ್ ಬೌಲ್ ಖಾಲಿ ಮಾಡ್ಸಿ ಹಂಗೆ ಹಾಕು. ನಿಮ್ಮ ಟೇಸ್ಟ್ ಹೆಂಗಿತ್ತು? ಆವ್ರೇಜ್ ಆಗಿ ಐತೆ, ಜಾಸ್ತಿ ಖಾರನೂ ಇಲ್ಲ. ಮಾಮೂಲಿ ಗೊತ್ತಲ್ವ ಮ್ಯಾಗಿ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಬೇಸ್ಟ್ ಇದು. ಅದೇ ಎಷ್ಟೋ ಪರವಾಗಿಲ್ಲ ಮ್ಯಾಗಿನ. ಇದ್ರಲ್ಲಿ ಮಚ್ಚ ನೀನ್ ನಂಬ್ತೇ ಬಿಡ್ತೀವೋ, ಇದ್ರಲ್ಲಿ ನಮ್ ಮ್ಯಾಗಿಯಲ್ಲಿ ಏನ್ ಗೊತ್ತಾ, ಇವ್ರ ಮ್ಯಾಗಿಕ್ಕಿಂತ ಇವ್ರದ್ದು ಎಷ್ಟು ತಿಕ್ಕಾಗಿದೆ ಮ್ಯಾಗಿ, ನಮ್ದು ಅಷ್ಟು ತಿಕ್ಕಾಗಿರಲ್ಲ. ಅದು ನೂಡಲ್ಸ್ ಆಕ್ಚುಲಿ ಅಲ್ಲ, ನೂಡಲ್ಸ್ ಇದಕ್ಕಿಂತ ಸ್ವಲ್ಪ ಸಣ್ಣಕ್ಕೆ ಇರುತ್ತಪ್ಪ. ಮುಂಚೆ ಒಂದು ವಿಡಿಯೋ ಮಾಡಿದ್ವಿ ನಾವು, ಅದರಲ್ಲೂ ಫುಡ್ ಚಾಲೆಂಜ್ ಮಾಡ್ತಾ ಇದ್ವಿ. ಜೋಲೋ ಚಿಪ್ಪು, ಆಮೇಲೆ 3x ಸ್ಪೈಸಿ ನೂಡಲ್ಸ್ ಅದೆಲ್ಲ ಟ್ರೈ ಮಾಡಿದೀವಿ. ಆಮೇಲೆ ಇದ್ರಲ್ಲಿ ಕಂಟಿನ್ಯೂ ಬೇಜಾನ್ ಆಗುತ್ತೆ. ಏನಿಲ್ಲ, ಈ ತರ ಚಾನಲ್ ಸಪೋರ್ಟ್ ಮಾಡ್ಬೇಕಂದ್ರೆ ನೀವು ಏನಿಲ್ಲ, ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಕೊಟ್ರೆ ಸಾಕು ಅಷ್ಟೇ. ಮತ್ತೆ ಯಾವ್ದಾದ್ರೆ ಫುಡ್ ನಮ್ಗೆ ಗೊತ್ತಿರಲ್ಲ, ಬೇಜಾನ್ ಫುಡ್ಸ್ ಇದೆ, ಅದ್ರಲ್ಲಿ ನೀವು ಒಂದು ಕಮೆಂಟ್ ಹಾಕಿ, ಆ ಫುಡ್ ಟ್ರೈ ಮಾಡಿ, ನೀವು ಟ್ರೈ ಮಾಡಿ ಅಂತಂದ್ರೆ ಆ ಫುಡ್ ನಾವು ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀವಿ. ಮುಗಿಸೋಣ ವಿಡಿಯೋ, ಮುಗಿಸೋಣ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದು. ಬಾಯ್ ಬಾಯ್. ಬಾಯ್. ಹೆಸರು ಹೇಳಿಲ್ವಲ್ಲ. कौन है ये लोग? कहां से आते हैं ये?